ಬ್ಯಾಕ್ ಟು ಬ್ಯಾಕ್ ಹೊಸ ಸಿನಿಮಾ ಕೊಡ್ತೀನಿ ಅಂತ ಡಿಸೈಡ್ ಆದಮೇಲೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಮಿನಲ್ ಇದು ರೀಸೆಂಟಾಗಿ ಅನೌನ್ಸ್ ಆದ ಧ್ರುವ ಸರ್ಜಾ ಅವರ ಹೊಸ ಸಿನಿಮಾ. ಈ ಫಿಲಮ್ದು ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋ ನೋಡಿದ್ಮೇಲೆ ನನಗೇನು ಅನಿಸ್ತು ಅಂತಂದ್ರೆ, ಧ್ರುವ ಸರ್ಜಾ ಅವರ ರೀಸೆಂಟ್ ಫಿಲಮ್ಗಳು ಯಾವುದೋ ಲವ್ ಜನರಲ್ಲಿ ಬಂದಿರಲಿಲ್ಲ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂಡ ಆಗಿರಲಿಲ್ಲ. ಆದರೆ ಈ ಫಿಲಮಲ್ಲಿ ಲವ್, ಮಾಸ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಈ ಮೂರು ಎಲಿಮೆಂಟು ಇದ್ದೇ ಇರುತ್ತೆ ಅನ್ನೋ ಒಂದು ಭರವಸೆ ಬಂದಿದೆ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ಲೈನ್ ಹೇಳಿದೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತೀವಿ ಅಂದಮೇಲೆ ಸ್ಕ್ರಿಪ್ಟ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಧ್ರುವ ಸರ್ಜಾ ಅವರು ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ವರ್ಷಕ್ಕೆ 2 ಇಲ್ಲ 3 ಸಿನಿಮಾ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಂತೂ ತುಂಬಾ ಖುಷಿ ವಿಚಾರ ಅಂತ ಹೇಳ್ಬೋದು. ಪ್ರೆಸೆಂಟ್ KFI ಸಿಚುವೇಶನ್ನ ನೋಡಿಕೊಂಡ್ರೆ ಬಿಗ್ ಸ್ಟಾರ್ಸ್ಗಳ ಸಿನಿಮಾ ವರ್ಷಕ್ಕೆ 1 ಬರ್ತಿದೆ, ಇಲ್ಲ ಅಂತಂದರೆ 2 ವರ್ಷಕ್ಕೆ 1 ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಮೋರ್ ಓವರ್ ಚಿಕ್ಕ ಕಾಂಟೆಂಟ್ ಇರೋಂಥ ಸಿನಿಮಾಗಳು ಕೂಡ ಅಷ್ಟೊಂದು ವರ್ಕ್ ಆಗ್ತಾ ಇಲ್ಲ. ಬಟ್ ಇಂಥ ಟೈಮಲ್ಲಿ ಈ ಥರದೊಂದು ನಿರ್ಧಾರ ತಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆದರೆ ವೆನ್ ಇಟ್ ಕಮ್ಸ್ ಟು ದ ಸ್ಕ್ರಿಪ್ಟ್ ಸೆಲೆಕ್ಷನ್, ಧ್ರುವ ಸರ್ಜಾ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಷ್ಟೊಂಥರ ಓಕೆ ಅಂತಲೂ ಕೂಡ ಅನಿಸೋದಿಲ್ಲ. ರೀಸೆಂಟಾಗಿ ಬಂದಂಥ ಮಾರ್ಟಿನ್ ಸಿನಿಮಾ ನಾಟ್ ಸ್ಯಾಟಿಸ್ಫೈಡ್. ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗ್ ಲೆವೆಲಿಗೆ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ, ಒಂದು ಒಳ್ಳೆ ಸ್ಕ್ರಿಪ್ಟ್ನ ಚೂಸ್ ಮಾಡಿದ್ರೆ ಕರಿಯರ್ ಗ್ರಾಫ್ ಕೂಡ ಅದೇ ಥರ ಮೇಲೆ ಹೋಗುತ್ತೆ. ಆ್ಯಂಡ್ ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇದೆ ಅಂತಂದ್ರೂ ಕೂಡ ತುಂಬಾ ಖುಷಿಯಾಗುತ್ತೆ. ಕ್ರಿಮಿನಲ್ ಅನೌನ್ಸ್ಮೆಂಟ್ ವಿಡಿಯೋ ನೋಡಿದ್ಮೇಲೆ ಧ್ರುವ ಸರ್ಜಾ ಅವರು ಈ ಸಲ ಒಳ್ಳೆ ಸ್ಕ್ರಿಪ್ಟ್ನ ಚೂಸ್ ಮಾಡಿದ್ದಾರೆ ಅನ್ನೋ ಒಂದು ಭರವಸೆ ಬಂದೇ ಬರುತ್ತೆ. ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ಡೈರೆಕ್ಟರ್ ಅವರು ಹೇಳಕೊಟ್ಟಿರೋ ವಿಷಯನ ತುಂಬಾ ಕ್ಲಿಯರ್ ಕಟ್ಟಾಗಿ ತಿಳಿಸಿದ್ದಾರೆ. ಶಿವ ಮತ್ತು ಪಾರ್ವತಿಯ ಲವ್ ಸ್ಟೋರಿ ಇದು. ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಈ ಫಿಲಮ್ನ ತೆಗೀತಾ ಇದ್ದಾರೆ. ರಿಯಲ್ ಇನ್ಸಿಡೆಂಟ್ನ ಬೇಸ್ ಆಗಿ ಇಟ್ಕೊಂಡು ಈ ಫಿಲಮ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಈ ಫಿಲಮ್ ಡೈರೆಕ್ಟರ್ ಬಂದು ರಾಜ್ಗುರು B ಅಂತ. ಇವರು ರೀಸೆಂಟಾಗಿ ಕೆರೆಬೇಟೆ ಅನ್ನೋ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿದ್ರು. ಈ ಫಿಲಮ್ ಮ್ಯೂಸಿಕ್ ಡೈರೆಕ್ಟರ್ ಚಂದನ್ ಶೆಟ್ಟಿ ಅವರು ಆ್ಯಂಡ್ ಹೀರೋಯಿನ್ ರಚಿತಾ ರಾಮ್ ಅವರು. ಸೊ ಇದಿಷ್ಟು ಕ್ರಿಮಿನಲ್ ಮೂವಿ ಅಪ್ಡೇಟ್ ಆಗಿತ್ತು. ಇನ್ನು KD ಸಿನಿಮಾದ ಕಡೆ ಬರೋದಾದರೆ, ಈ ಫಿಲಮ್ನ ನವಂಬರ್ ಇಲ್ಲ ಡಿಸೆಂಬರ್ನಲ್ಲಿ ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ಬಸ್ ಕೂಡ ಇತ್ತು. ಆದರೆ ಈ ಫಿಲಮ್ ನವಂಬರ್ ಡಿಸೆಂಬರ್ ಬರುತ್ತೆ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಡಿಸೆಂಬರ್ನಲ್ಲಿ ಬರೋದಕ್ಕೆ ಡೆವಿಲ್, 45, ಮಾರ್ಕ್ ಈ ಫಿಲಮ್ಗಳು ರಿಲೀಸ್ ಆಗ್ತಿದ್ರೆ, ಜನವರಿಲಿ ಜನನಾಯಕನ್, ಪ್ರಭಾಸ್ ಅವರ ರಾಜಾ ಸಾಬ್ ಇಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದ್ದಾವೆ. ಸೊ ಒಂದು ಹೆಜ್ಜೆ ಮುಂದೆ ಹೋಗಿ ಫೆಬ್ರವರಿ ಆರ್ ಮಾರ್ಚ್ನಲ್ಲಿ ಬರ್ಬೋದು ಅನ್ನೋ ಒಂದು ಹೋಪ್ ಇದೆ. ನೋಡೋಣ, ಎಲ್ಲೂ ಕೂಡ ಅಪ್ಡೇಟ್ ಕೂಡ ಬಿಟ್ಕೊಟ್ಟಿಲ್ಲ. ಸೊ ಈ ಫಿಲಮ್ ಯಾವಾಗ ಬರುತ್ತೆ ಅಂತ ನಿಮ್ಗೇನಾದರೂ ಗೆಸ್ ಇತ್ತು ಅಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇದೇ ಥರ ಮೂವಿ ಅಪ್ಡೇಟ್ಸ್ಗಳು ತುಂಬಾ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಏನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ.